ಅಂಕೋಲಾದ ಕೇಣಿ ಗ್ರಾಮದಲ್ಲಿ ಬಂದರು ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಆಗಿದೆ. ಸಮುದ್ರಕ್ಕೆ ಹಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಮೀನುಗಾರರ ಕುಟುಂಬ. ಸಮುದ್ರಕ್ಕೆ ಜಿಗಿದು ಪ್ರತಿಭಟನೆಯನ್ನ ಮಾಡಿದಂತ ಓರ್ವ ಮೀನುಗಾರ ಮಹಿಳೆ ಈ ಸಂದರ್ಭದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಬಂದರು ನಿರ್ಮಾಣ ಹಿನ್ನೆಲೆಯಲ್ಲಿ ಇವತ್ತು ಭೂ ವೈಜ್ಞಾನಿಕ ಸಮೀಕ್ಷೆ ಕೂಡ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಬಂದರು. ಅಂಕೋಲಾದ ಕೇಣಿಯಲ್ಲಿ BNS 163 ಅನ್ವಯ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಲಾಗಿದೆ. ಇವತ್ತು ಹಾಗೂ ನಾಳೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಸಮುದ್ರದ ದಡದಲ್ಲಿ ಪೊಲೀಸ್ ಸರ್ಪಗಾವಲನ್ನ ಜಿಲ್ಲಾಡಳಿತ ಹಾಕಿದೆ. ಭೂವಿಜ್ಞಾನ ಸಮೀಕ್ಷೆ ಹಿನ್ನೆಲೆಯಲ್ಲಿ ನಾಳೆ ಸಂಜೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. JSW ಕಂಪನಿಯಿಂದ ಈ ಬಂದರು ಯೋಜನೆ ನಿರ್ಮಾಣ ಆಗ್ತಾ ಇದೆ. ಸ್ಥಳೀಯ ಪಂಚಾಯತ್ನ ಗಮನಕ್ಕೂ ಕೂಡ ತಾರದೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅಂಕೋಲಾದಲ್ಲಿ ಬಂದರು ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತ ಆಗ್ತಾ ಇರೋದು, ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಯಾರು ಒಬ್ಬರಿಗೆ ನಮ್ ಕೂಗ್ ಕೇಳಲಿಲ್ಲ ಆಯ್ತಾ. ಈ ಗುಪ್ತಲೆ ತಂದು ಪೊಲೀಸರು ತಂದು ಹುಗ್ಸಿದ್ದಾರೆ ಇಲ್ಲಿ. ಈಗ ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಕೊಂಡು ನಿಂತಿದ್ದೇವೆ. ನಾವ್ ಈ ಸ್ಥಳ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ನಮ್ ಪ್ರಾಣ ಬೇಕಾದ್ರೂ ಹೋಗ್ಲಿ ಇದೆ ಭೂಮಿ ಮೇಲೆ, ನಾವ್ ಬಿಡೋದಿಲ್ಲ. ನಮ್ಮ ಒಪ್ಪಿಗೆನೇ ಇಲ್ಲ ಇಲ್ಲಿ. ಏನ್ ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಇಲ್ಲಿ. ಇದೇ ನಮ್ಮ ಮಾತು. ಮೀನುಗಾರಿಕೆಯಿಂದನೇ ನಾವ್ 1 kg ಅಕ್ಕಿ ತಂದ್ಕೊಂಡು ಊಟ ಮಾಡೋರು. ನಾವು ಕಾರವಾರಕ್ಕೆ ಮೀಟಿಂಗ್ ಹೋಗಿದ್ದಾರೆ ಡಿಸಿದೆಲ್ಲ ಹೋಗಿ ಅದು 1 ವಾರ ಮೇಲೆ ನಮಗೆಲ್ಲ ಇದನ್ನ ಡೇಲ್ ಕೊಡ್ಲಿ ಅಂತ ಹೇಳಿದ್ರು. ಇನ್ನೂ ಕೊಡಲಿಲ್ಲ. ಈಗ ಶಿಫ್ಟ್ ಬರ್ತಾ ಇದೆ, ಅವ್ರು ಫೋನ್ ಮಾಡ್ತಾರೆ, ಶಿಫ್ಟ್ ಬರ್ತಾ ಇದೆ. ಅದಕ್ಕೆ ಏನು ಮಾಡಿದ್ದೀವಿ ಈಗ ನಾವು ನಿಲ್ಲಿಸ್ಬೇಕೋ ಏನು ಮಾಡಬೇಕು? ಇಲ್ಲ ಅದೇ DC ಹೇಳಿ ನಮ್ಗೆ ಮೀನುಗಾರ ಯಾರು ನೋಡು ಬಾಂಬಾಕ್ ಸುಟ್ಟಾಕಿ ಬಿಡರಿ. ಒಂದೇ ಮಾತು ಹೇಳಿ, ಮೀನುಗಾರಿಗೆ ಏನಿತ್ತು ಬಾಂಬಾಕ್ ಸುಟ್ಟಾಕಿ ಆಯ್ತಾ. ಇಷ್ಟ ಮಾನಿ ಇದ್ದೇವೆ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.